ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಮಧ್ಯಾಹ್ನ ಇವತ್ತು ನನಗೊಂದು ಲೆಟರ್ ಸಿಗುತ್ತೆ. ನಿಮ್ಗೆ ಕಾಂಗ್ರೆಸ್ ಪಕ್ಷದಿಂದ, ಯೂತ್ ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಹುದ್ದೆಯಿಂದ ನಿಮ್ಗೆ ಉಚ್ಚಾಟನೆ ಮಾಡಲಾಗಿದೆ ಅಂತ. ಆದ್ರೆ ಉಚ್ಚಾಟನೆ ಯಾರಿಗ್ ಮಾಡೋದಂದ್ರೆ, ಯಾರು ಹುದ್ದೆಯಲ್ಲಿ ಇರ್ತಾರೋ ಅವ್ರಿಗೆ. ನೆನ್ಪಿದ್ಯೋ ಇಲ್ಲೋ ಗೊತ್ತಿಲ್ಲ, 4ನೇ ತಾರೀಕು ನಾನು ಆಲ್ರೆಡಿ ಪೋಸ್ಟ್ ಹಾಕಿದ್ದೀನಿ. ನಾನು ರಿಸೈನ್ ಮಾಡಿದ್ದೀನಿ. ಐ ಆಮ್ ನಾಟ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 5ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಒಂದು ವಿಡಿಯೋ ಮುಖಾಂತರನು ನಾನು ಜನರ ಹತ್ರ ಹೇಳಿದ್ದೀನಿ, ನಾನು ಪಕ್ಷ ಬಿಟ್ಟಿದ್ದೀನಿ, ಪಕ್ಷದಲ್ಲಿ ಇಲ್ಲ, ನನಗೆ ಪಕ್ಷದಲ್ಲಿ ಈ ತರ ಎಲ್ಲ ಡಿಮ್ಯಾಂಡ್ಗಳು ಇಕ್ತಾವ್ರೆ ಅಂತ. ಅದಾಗಿದ್ಮೇಲೇನು ಉಚ್ಚಾಟನೆ ಮಾಡಿದೀನಿ. ಅಂದ್ರೆ ಇವ್ರ ಬುದ್ಧಿ ಇದೆಯೋ ಇಲ್ಲೋ ಅದು ಅವ್ರಿಗೆ ಗೊತ್ತಿದೆ. ಬುದ್ಧಿ ಇರ್ತಾ ಇದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ಬುದ್ಧಿ ಸ್ವಲ್ಪ ಕಮ್ಮಿ ಇರ್ಬೇಕು. ಅದಕ್ಕೇನೆ ಇವ್ರು ಈ ಪೋಸ್ಟ್ ಹಾಕಿದ್ದಾರೆ, ಈ ತರ ಉಚ್ಚಾಟನೆ ಮಾಡಿದ್ದಾರೆ. ಆದರೆ ನಿಮ್ ಉಚ್ಚಾಟನೆ ಇದೆಯಲ್ಲ, ಅದು ನಿಮ್ಮಷ್ಟಕ್ಕೆ ಇಟ್ಕೊಳ್ಳಿ, ಸೀಮಿತವಾಗಿ. ನಾನ್ ರಾಜೀನಾಮೆ ಕೊಟ್ಟಾಯ್ತು, ಅದು ಸೋಷಿಯಲ್ ಮೀಡಿಯಾದಲ್ಲೇ ಕೊಟ್ಟಿದ್ದೀನಿ. ನಾನು ರೆಸಿಗ್ನೇಷನ್ ಲೆಟರ್ ಕೊಡ್ದಿರೋ ಕಾರಣ ಏನಂದ್ರೆ, ಅಫಿಷಿಯಲಿ ನನಗೆ ಅಲ್ಲಿಂದ ಹಿರಿಯರಿಂದ ಡಿಸಿಪ್ಲಿನ್ ಕಮಿಟಿಯಿಂದ ನನ್ ಕಾಲ್ ಬಂತು, ಇನ್ನು ನೀವು ತಡ್ಕೊಳ್ಳಿ, ರೆಸಿಗ್ನೇಷನ್ ಸಬ್ಮಿಟ್ ಮಾಡಬೇಡಿ ಅಂತ. ಅದಕ್ಕೆ ನಾನು ತಾಳ್ಮೆಯಿಂದ ಇದ್ದೆ. ಆದ್ರೆ ನೀವು ನಿಮ್ ಚಿಕ್ಕ ಬುದ್ಧಿನ ಈ ತರ ಲೆಟರ್ ಕೊಟ್ಟು ತೋರ್ಸ್ಬಿಟ್ಟಿದೀರಾ. ಮತ್ತೆ ಇದರಿಂದ ಯಾರ್ಯಾರು ಇದಾರೆ, ಯಾರ್ಯಾರು ಹೇಳಿ ಏನ್ ಮಾಡ್ಸಿದಾರೆ ಎಲ್ಲ ಗೊತ್ತಿದೆ. ಅದು ಯಾಕೆ ಸುಮ್ನೆ ನೀವು ಈ ತರ ಇದ್ ಮಾಡ್ಕೊಂತ ಇದ್ದೀರೋ? ಮುಸ್ಲಿಂ ಸಮಾಜದಲ್ಲಿ ನೀವು ಕೆಣಕ್ತಾ ಇದ್ದೀರಾ ಎಲ್ಲಾರ್ಗು ಅಷ್ಟೇ. ನೀವು ಜಬ್ಬಾರ್ ಸಾಹೇಬ್ರಾದ್ರು, ನಸೀರ್ ಅಹಮದ್ ಸಾಹೇಬ್ರಾದ್ರು, ಇನ್ ಯಾರ್ಯಾರು ಟಾರ್ಗೆಟ್ ಮಾಡ್ತಿರೋ ಗೊತ್ತಿಲ್ಲ. ನಿಮ್ಗೇನ್ ಗೊತ್ತಾ ಆಸೆ ಬಂದ್ಬಿಟ್ಟಿರೋದು? ಬರೋ 2028ರಲ್ಲಿ ಕಾಂಗ್ರೆಸ್ ಪಕ್ಷ ಅಲ್ವಾ, ಕಾಂಗ್ರೆಸ್ ಸರ್ಕಾರನೇ ಇರಬಾರ್ದು ಕರ್ನಾಟಕದಲ್ಲಂತ ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ ತಮ್ಮಷ್ಟಕ್ಕೆ ತಾವೇ. ಅದಕ್ಕೋಸ್ಕರ ಮಾಡ್ತಾ ಇದ್ದೀರಾ. ನಾನು ಒಂದು ವಿಡಿಯೋ ಮಾಡಿದಕ್ಕೆ ನಿಮ್ಗೆ ಪಾರ್ಟಿ ಅಟ್ಯಾಕ್ ಆಯ್ತು, ಪಾರ್ಟಿಯಲ್ಲಿ ಇದ್ದಾಯ್ತು ಅದಾಯ್ತು ಅಂತ ಹೇಳಿದ್ರಲ್ಲ, ನಿಮ್ಗೆ ಇದ್ರ ಬುದ್ಧಿ ಜನ 2028ರಲ್ಲಿ ಕಳಿಸ್ತಾರಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.